ಇವತ್ತು ಸಂಡೇ ಟ್ರೆಕ್ಕಿಂಗ್ ಅಂತ ಬಂದಿದ್ದೀನಿ. ಯೂಶಲಿ ನಾನು ಇದೇ ಬೆಂಗಳೂರಲ್ಲಿ ಇದೇ ಮೂಳುಪಾಳ್ಯದಲ್ಲಿ ಸುಮಾರು 40 ವರ್ಷದಿಂದ ಇದ್ದೀವಿ. ಬಟ್ ಆದರೆ ನಮಗೆ ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಈ ರೀತಿ ಒಂದು ಟ್ರೆಕ್ಕಿಂಗ್ ಪ್ಲೇಸ್ ಇದೆ, ನೇಚರ್ ಮಧ್ಯೆ ನಾವು ವಿಹಾರ ಮಾಡಬೇಕು ಅನ್ನೋ ಸಂಗತಿನೇ ಗೊತ್ತಿರಲಿಲ್ಲ. ನಾವೆಷ್ಟು ಪ್ರಕೃತಿಯಿಂದ ಎಷ್ಟು ದೂರ ಉಳಿದಿದ್ದೀವಿ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಈ ಟ್ರೆಕ್ಕಿಂಗ್ ಮೂಲ ಉದ್ದೇಶ ಏನು ಅಂದರೆ ಮರಗಳನ್ನ ಕಡಿಬಾರ್ದು, ಪ್ರಕೃತಿನ ನೇಚರ್ನ ಸೇವ್ ಮಾಡಬೇಕು ಅನ್ನೋ ಒಂದು ಉದ್ದೇಶ. ಶ್ರೀಶೈಲ್ ಮತ್ತು ನಮಗೆ ಟ್ರೆಕ್ಕಿಂಗ್ ಮಾಡಿಸಿದವರು ಈ ಒಂದು ವಿಚಾರ ನಮಗೆ ಬಹಳಷ್ಟು ಆಳವಾಗಿ ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ನಾವು ಮಕ್ಕಳು ಕೂಡ ಬಂದಿದ್ದೀವಿ, ಮಕ್ಕಳ ಜೊತೆ ಬಂದಿದ್ದೀವಿ, ಹಾಗೆ ಹಿರಿಯರು ಕೂಡ ಬಂದಿದ್ದಾರೆ. ಒಂದು ಒಳ್ಳೆಯ ವಿಚಾರ, ಒಳ್ಳೆಯ ಸಂಗತಿನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಏನು ಅಂದರೆ ಪ್ರಕೃತಿ ಜೊತೆ ನಾವು ಸರಾಗವಾಗಿ ಬೆಳಿಬೇಕೇ ಹೊರತು ಪ್ರಕೃತಿನ ನಾಶ ಮಾಡಬಾರ್ದು ಅನ್ನೋ ಒಂದು ಮೂಲ ಉದ್ದೇಶ ಇದು. ಇವರು ಕೈಗೊಂಡಿರೋ ಈ ಕಾರ್ಯಕ್ಕೆ ಬಹಳಷ್ಟು ಯಶಸ್ಸು ಸಿಗಲಿ, ಹಾಗೂ ಇವ್ರು ಮಾಡ್ತಾ ಇರೋ ಕೆಲಸಕ್ಕೆ ಬಹಳಷ್ಟು ಶ್ಲಾಘನೀಯ ಅನಿಸುತ್ತೆ ನನಗೆ. ದಯವಿಟ್ಟು ನೀವು ಕೂಡ ಈ ಒಂದು ಟ್ರೆಕ್ಕಿಂಗಿಗೆ ಕೈ ಜೋಡಿಸಿ, ಹಾಗೂ ಇವರು ಮಾಡ್ತಾ ಇರೋ ಈ ಒಳ್ಳೆಯ ಕೆಲಸಕ್ಕೆ, ಒಳ್ಳೆಯ ಉದ್ದೇಶಕ್ಕೆ ನಮ್ಮ ಪರಿಪೂರ್ಣ ಬೆಂಬಲ, ಹಾಗೂ ಇವ್ರಿಗೆ ಈ ಕೆಲಸದಲ್ಲಿ ಯಶಸ್ಸು ಸಿಗಲಿ. ಹಾಗೆ ನಾವು ಮಾಡ್ತಾ ಇರೋ ಇದ್ರ ಜೊತೆಗೆ ಒಂದು ಉದ್ದೇಶವಾದ ಒಂದು ಮೂಲ ಉದ್ದೇಶ ಏನು ಅಂದರೆ ನಾವು ಆದಷ್ಟು ಮಂದಿನ ಸೇರಿಸಬೇಕು, ಆದಷ್ಟು ಮಂದಿಗೆ ಈ ವಿಷಯನ ತಲುಪಿಸ್ಬೇಕು. ಕಡೆಯದಾಗಿ ಟ್ರೆಕ್ಕಿಂಗ್ ಮುಗಿದ ಮೇಲೆ ಇವರು ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಏನು ಅಂದರೆ ಒಂದು ಪೆಟಿಷನ್ಸ್ನ ನಾವು ಆನ್ಲೈನ್ ಮುಖಾಂತರ ಇದರ ಮೂಲಕ ದೂರು ದಾಖಲೆ ಮಾಡ್ಬೋದು. ಏನು ಅಂದರೆ ನೇಚರ್ನ ಸೇವ್ ಮಾಡಬೇಕು, ಮರಗಳನ್ನ ಕಡಿಬಾರ್ದು. ಹಾಗೆ ಗೌರ್ಮೆಂಟ್ ಮೂಲಕನೂ ಒಂದು ವಿನಂತಿ ಮಾಡ್ಕೋತೀನಿ, ದಯವಿಟ್ಟು ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ಪ್ರಕೃತಿ ನಾಶನ ಮಾಡಬಾರ್ದು, ಪ್ರಕೃತಿನ ಉಳಿಸಿ ಮುಂದಿನ ಪೀಳಿಗೆಗೆ ಪ್ರಕೃತಿ ಬಹಳಷ್ಟು ಮುಖ್ಯ. ಬರೀ ಯೂಟ್ಯೂಬ್ ನೋಡೋದಾಗಲಿ, ಬರೀ ಪಿಕ್ಚರ್ಸಲ್ಲಿ ನೋಡೋದಾಗಲಿ ಇದಕ್ಕೆ ಮಾತ್ರ ಇದು ಸೀಮಿತ ಆಗಬಾರ್ದು. ಈ ರೀತಿ ಪ್ರಕೃತಿನ ಉಳಿಸೋದ್ರಿಂದ ಮುಂದಿನ ಪೀಳಿಗೆಗೆ ನೋಡಿ ನಾವು ಪ್ರಕೃತಿ ಮಧ್ಯೆ ಬೆಳೆದಿದ್ದೀವಿ, ಪ್ರಕೃತಿ ಜೊತೆನೇ ಇರ್ತೀವಿ ಅನ್ನೋದು ಸಂದೇಶನ ಕೊಡಬೇಕು ಅಂತ ಈ ವಿಡಿಯೋ ಮೂಲಕ ನಾನು ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ಕೊತಾ ಇದ್ದೀನಿ. ಆದಷ್ಟು ಜನ ಸೇರಿ ಕೈ ಜೋಡಿಸಿ ಪ್ರಕೃತಿಯ ಉಳಿಸೋ ಒಂದು ಮಹತ್ತರವಾದ ಕಾರ್ಯನ ನಾವು ಮಾಡೋಣ. ಇವರ ಕೆಲಸಕ್ಕೆ ಮತ್ತೊಮ್ಮೆ ನನ್ನ ಹ್ಯಾಟ್ಸ್ ಆಫ್.